Hi guys, welcome to my channel Shri Krishna Tarot Trading. My name is Sumadev. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ರೆಸನೇಟ್ ಆಗೋಲ್ಲ, ಯಾಕೆಂದರೆ ಇದು ಟ್ವಿನ್ ಫ್ಲೇಮ್ ಎನರ್ಜಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ರೀಡಿಂಗ್ ಎಲ್ಲರೂ ನೋಡ್ಬೋದು. ಒಂದು ಲವ್ ಸಿಚುವೇಷನಲ್ಲಿ ಇದ್ದೀನಿ ಅನ್ನೋರು ಅಥವಾ ಬ್ರೇಕಪ್ ಆಗಿರೋರು, ನಿಮ್ಮ ಲೈಫ್ ಸಿಚುವೇಶನ್ ಏನೇ ಇರಲಿ, ಟ್ವಿನ್ ಫ್ಲೇಮ್ಸ್ ಅಂದರೆ ಏನು ಅನ್ನೋದು ತಿಳ್ಕೊಂಡಿರೋರು, ಸೊ ಇದು ಜರ್ನಿ ನಿಮಗೆ ರೆಸನೇಟ್ ಆಗ್ತಾಯಿದೆ ಅನ್ನೋರು, ಅಂದರೆ ನಿಮ್ಗೆ ಅನ್ವಯಿಸ್ತಿದೆ, ನನಗೆ ಇದು ಸೂಟ್ ಆಗ್ತಾಯಿದೆ ಅನ್ನೋರು, ಈ ರೀತಿ ಯಾರಿದ್ದೀರ ನೀವು ಖಂಡಿತ ರೀಡಿಂಗ್ ನೋಡ್ಬೋದು. ಓಕೆ, ಇದು ನನ್ನ ನ್ಯೂ ಸಬ್ಸ್ಕ್ರೈಬರ್ ಯಾರಿದ್ದೀರ, ವ್ಯೂವರ್ಸ್ ಯಾರಿದ್ದೀರ, ಸೊ ಟ್ವಿನ್ ಫ್ಲೇಮ್ಸ್ ಅಂದರೆ ಏನು ಅನ್ನೋದನ್ನು ನಾನು ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಖಂಡಿತ ಫಸ್ಟ್ ನೀವು ಅದನ್ನು ನೋಡಿ. ಓಕೆ, ಸೊ ಇದರಲ್ಲಿ ನಾನು ಕೆಲವು ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ, ಯಾಕೆಂದರೆ ನಿಮಗೆ ಏನು ಅನ್ನೋದು ಸ್ವಲ್ಪ ಅರ್ಥ ಆಗಲಿ ಅಂತ ಅಷ್ಟೆ. ಓಕೆ, ಟ್ವಿನ್ ಫ್ಲೇಮ್ಸ್ ಅಂದರೆ ಒಂದು ಸೋಲ್ನ, ಓಕೆ, ನಮ್ಮ ಒಂದು ಆತ್ಮನ ಎರಡು ಭಾಗ ಮಾಡಿ ಡಿವೈನ್ನ ಇಬ್ಬರು ಮನಸ್ಸೊಳಗೆ ಡಿವೈಡ್ ಮಾಡಿರ್ತಾನೆ. ಅಂದರೆ ಒಂದು ಕಾರ್ಡನ್ನು ಎರಡು ಪೀಸ್ ಮಾಡಿ, ಒಂದು ಆಪ್ಷನ್ನ ಈ ಕಡೆ ಈ ಡೆಕ್ಕಿಗೆ, ಇನ್ನೊಂದು ಈ ಡೆಕ್ಕಿಗೆ, ಈ ರೀತಿ ಒಂದೇ ಸೋಲ್ನ ಎರಡು ಭಾಗ, ಅಂದರೆ ಅದು ಎರಡು ಒಂದೇ ಸೋಲ್. ಓಕೆ, ಇದು ಡಿವೈನ್ ಪ್ಲ್ಯಾನ್. ಟ್ವಿನ್ ಫ್ಲೇಮ್ನ ನಾವು ಡಿವೈನ್ಸ್ ಆರ್ಮಿ ಅಂತ ಹೇಳ್ತೀವಿ. ಓಕೆ, ಯಾಕೆ ಇದು ಎಲ್ಲರಿಗೂ ಈ ಥರದ್ದು ಒಂದು ಚಾನ್ಸ್ ಸಿಗೋದಿಲ್ಲ. ಸೊ ಯಾರೆಲ್ಲ ಟ್ವಿನ್ ಜರ್ನಿಲಿದ್ದೀರಿ ಅನಿಸಿದರೆ ಪೇಯ್ನ್ಫುಲ್ ತುಂಬ ಇದೆ, ಖಂಡಿತವಾಗೂ ನಿಜ. ಆದರೆ ಇದು ಸಿಕ್ಕಿರೋದು ಲಕ್. ಯಾರಿಗೇನು ಸಿಕ್ಕಿದೆ ಈ ಜರ್ನಿಲಿ ನಾನಿದ್ದೀನಿ ಅಂತ ನಿಮ್ಗೆ 101% ಕನ್ಫರ್ಮ್ ಇದ್ದರೆ ಖಂಡಿತ ನೀವೊಂದು ಲಕ್ಕಿ ಪರ್ಸನ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಜರ್ನಿ ಏನೇ ಟಫ್ ಇರ್ಬೋದು, ಲೈಫ್ ಸಿಚುವೇಶನ್ ಹೇಗೆ ಇರ್ಬೋದು, ನಾವು ಎಷ್ಟೇ ಎಕ್ಸಾಮ್ ಫೇಸ್ ಮಾಡೋದಿರ್ಬೋದು, ಬಟ್ ಯು ಆರ್ ಲಕ್ಕಿ ಪರ್ಸನ್. ಯಾಕೆಂದರೆ ನೀವೊಬ್ಬರು ಚೂಸಬಲ್, ಡಿವೈನಿಂದ ಸೆಲೆಕ್ಟ್ ಆಗಿರೋರು, ಡಿವೈನಿನ ಒಂದು ಆರ್ಮಿ ಅಷ್ಟೇ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಬೇರೆ ಏನೋ ನಾನು ತುಂಬ ಗ್ರೇಟು, ಬೇರೆ ಜನರಿಗಿನ್ನ ನಾನು ತುಂಬ ಚೇಂಜು, ಈ ರೀತಿ ಒಂದು ಈಗೋ ಆಗಲಿ ಅಥವಾ ಜಂಬ ಯಾವುದೂ ಬೇಡ ನಿಮಗೆ. ಓಕೆ, ಸೊ ಎಲ್ಲರ ಹಾಗೆ ನಾವು ಇದ್ದೀವಿ, ನಾವು ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದೀವಿ ಇಷ್ಟೇ. ಸೊ ಡಿವೈನ್ ನಮಗೆ ಕೆಲವೊಂದು ಕರ್ತವ್ಯನ ನಿಭಾಯಿಸಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ, ಅದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ನಮ್ಮ ಕೈಲಿಂದ ಎಷ್ಟು ಸಾಧ್ಯನೋ ನಾವು ಅಷ್ಟು ಮಾಡ್ತಾಯಿದ್ದೀವಿ, ಸೊ ಸರ್ವ್ ಮಾಡ್ತಾಯಿದ್ದೀವಿ. ಈ ರೀತಿ ಒಂದು ಭಾವನೆ ನಿಮಗಿರಬೇಕು ಅಷ್ಟೇ. ಓಕೆ, ಈಗ ನೀವು ಯಾವುದೋ ಒಂದು ಲವ್ ಸಿಚುವೇಷನಲ್ಲಿದ್ದೀರ ಅಂತ ಇಟ್ಕೊಳ್ಳಿ, ಅಥವಾ ನಿಮಗೆ ಮದುವೆ ಆಗಿದೆ, ನೀವು ಬ್ರೇಕಪ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಪಾರ್ಟ್ನರಿಂದ ನೀವು ದೂರ ಇದ್ದೀರಾ, ನಿಮ್ಮ ಲೈಫ್ ಸಿಚುವೇಶನ್ ಹೇಗಿರುತ್ತೆ ಏನಿರುತ್ತೆ ಅನ್ನೋದು ನೀವು ವಿಡಿಯೋ ನೋಡಬೇಕು ಡೀಟೇಲಾಗಿ. ಓಕೆ, ಸೊ ನಿಮ್ಮ ಟ್ವಿನ್ ಅವರು ಅಂತ ನಿಮಗೆ ಹೇಗೆ ಕನ್ಫರ್ಮ್ ಆಗಬೇಕು ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ ಅಷ್ಟೇ ಇಲ್ಲಿ ಹೇಳ್ತೀನಿ. ಓಕೆ, ತುಂಬ ಇದೆ, ಅದರಲ್ಲಿ ಕೆಲವೊಂದು ಪಾಯಿಂಟ್. ಓಕೆ, ಈಗ ಎಕ್ಸಾಂಪಲ್, ಈಗ ನೀವು ಓಕೆ, ಈಗ ಅಕ್ಟೋಬರ್ 2 ನಿಮ್ಮದು ಬರ್ತ್ ಚಾರ್ಟ್. ಓಕೆ, ನಿಮ್ಮದು ಒಂದು ಬರ್ತ್ ಡೇಟ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಕ್ಟೋಬರ್ 2 ನೀವು ಹುಟ್ಟಿದ್ದೀರಾ ಅಂತಾದರೆ ನಿಮ್ಮ ಟ್ವಿನ್ ಸಹ ಏನಾಗಿರುತ್ತೆ, ಅಕ್ಟೋಬರ್ 25 ಇರ್ಬೋದು, 26 ಇರ್ಬೋದು, ಈ ರೀತಿ 2 ನಂಬರ್ ಆ್ಯಡ್ ಆಗುತ್ತೆ, ಅಥವಾ 26, 27, 28 ಈ ರೀತಿ ಅಲ್ಲಿ 2 ನಂಬರ್ ಆ್ಯಡ್ ಆಯ್ತು ಅವರಿಗೆ. ಸೊ ಇಲ್ಲಿ 2 ಪ್ಲಸ್ ಬೇರೆ ನಂಬರ್ ಯಾವುದೇ ಇರಲಿ, 3, 2 ಜೊತೆಗೆ ಯಾವುದಿರುತ್ತೆ ಆ ರೀತಿ. ಸೊ ಅವ್ರದ್ದು ಡೇಟು ಮ್ಯಾಚ್ ಆಗುತ್ತೆ, ಇಲ್ಲ ನಿಮ್ಮ ಮತ್ತು ಅವ್ರದ್ದು ಮಂತ್ ಮ್ಯಾಚ್ ಆಗುತ್ತೆ. ಇಲ್ಲಿ ಇದು ಅಕ್ಟೋಬರ್ ಇದೆ, ಇಲ್ಲೂ ಅಕ್ಟೋಬರ್ ಇದೆ, ಈ ರೀತಿ ಮಂತ್ ಮ್ಯಾಚ್ ಆಗುತ್ತೆ, ಡೇಟ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಫೀಲಿಂಗ್ಸ್ ಏನಿರುತ್ತೆ ಅವ್ರ ಬಗ್ಗೆ, ಅಂದರೆ ಈಗ ನೀವು ಯಾವುದೇ ರೀತಿ ಅವ್ರನ್ನ ಮೀಟ್ ಮಾಡಿ, ಸೋಷಿಯಲ್ ಮೀಡಿಯಾದ ಇರ್ಬೋದು ಅಥವಾ ಫಂಕ್ಷನ್ ಇರ್ಬೋದು, ಪಾರ್ಟಿಯಲ್ಲಿ ನೀವು ಎಲ್ಲಾದರೂ ಮೀಟ್ ಮಾಡಿ ನಿಮ್ಮ ಟ್ವಿನ್ನ, ನೀವು ಅವ್ರನ್ನ ಮೀಟ್ ಮಾಡೋಕ್ಕೆ ಮುಂಚೆನೇ ನಿಮ್ಮ ಪಾರ್ಟ್ನರ್ ಅವ್ರು ಹೀಗಿದ್ದಾರೆ ಅನ್ನೋ ಒಂದು ಕಲ್ಪನೆ ನಿಮಗಿರುತ್ತೆ. ನೀವೊಂದು ಏನು ಇಮ್ಯಾಜಿನೇಷನ್ ನಿಮ್ಮ ಮೈಂಡಲ್ಲಿರುತ್ತೋ
ಅವರು ಅದೇ ರೀತಿ ಇರ್ತಾರೆ. ಅವರು ನಿಮ್ಮ ಟ್ವಿನ್. ಓಕೆ, ಅದು ನಿಮ್ಮ ರೆಕಗ್ನೈಸ್ ಮಾಡೋಕ್ಕೆ ನೀವು ಅವ್ರನ್ನ ನೋಡಬೇಕು ಅನ್ನೋದು ಬೇಡ. ಓಕೆ, ನಿಮ್ಮ ಸೋಲಿಗೆ ಅದು ಗೊತ್ತಿರುತ್ತೆ. ಸೊ ನಿಮ್ಮ ಗೆಸ್ ಏನಿರುತ್ತೋ ಅದು 100% ಕರೆಕ್ಟಾಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ನೀವು ಆ ಪಾರ್ಟ್ನರ್ ಓಕೆ ನೀವು ಇಲ್ಲ ನೀವು ಡೈರೆಕ್ಟಾಗಿ ಎಲ್ಲ ಅವ್ರನ್ನ ಮೀಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ತಕ್ಷಣ ವಿತಿನ್ 1 ನಿಮಿಷ ಸಹ ಹಿಡಿಯಲ್ಲ ಟೈಮ್. ಇದು ತುಂಬ ಇಂಪಾರ್ಟೆಂಟ್. 1 ನಿಮಿಷನೂ ಹಿಡಿಯಲ್ಲ ಟೈಮು. ನಿಮ್ಮ ಸೋಲ್ ಅವ್ರನ್ನ ಗುರ್ತು ಮಾಡುತ್ತೆ. ಸೊ ನಿಮಗೆ ಗುರ್ತು ಮಾಡೋಕ್ಕಾಗಲ್ಲ, ಆದರೆ ನಿಮಗೆ ನೋಡಿದ ತಕ್ಷಣ ಅನಿಸುತ್ತೆ ನಾನು ಇವ್ರನ್ನ ಎಲ್ಲೋ ನೋಡಿದ್ದೀನಿ. ಸೊ ಈ ಪರ್ಸನ್ ನನಗೆ ಗೊತ್ತು. ಅವ್ರು ನಿಮಗೆ ಖಂಡಿತ ನೀವು ಅವ್ರನ್ನ ನೋಡಿರಲ್ಲ, ಅವ್ರು ನಿಮಗೆ ಗೊತ್ತೂ ಇರೋದಿಲ್ಲ. ಬಟ್ ನಿಮಗೆ ಫೀಲಿಂಗ್ ಬರೋದಕ್ಕೆ 1 ನಿಮಿಷನೂ ಹಿಡಿಯಲ್ಲ ಟೈಮ್. ಸೊ ಈ ರೀತಿ ಸಿಚುವೇಶನ್ಗಳು ನಿಮ್ಮ ಲೈಫಲ್ಲಿ ನಡೆದ್ರೆ ಅವರು ನಿಮ್ಮ ಟ್ವಿನ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನಿಮಗೆ ನಿಮ್ಮ ಟ್ವಿನ್ನು ನಿಮ್ಮ ಜೊತೆ ಇದ್ದಾಗ ನಿಮಗೆ ಅವ್ರ ಜೊತೆ ನಿಮಗೆ ಯಾವುದೇ ಸಂಕೋಚ ಇರೋದಿಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡಿ, ಯಾಕೆಂದರೆ ಇದು ಸೋಲ್ ಜರ್ನಿ ಆಗಿರೋದ್ರಿಂದ ಎಷ್ಟೋ ಜನ್ಮದಿಂದ ನೀವಿಬ್ಬರು ಜೊತೆಯಾಗಿ ಬರ್ತಿರೋದ್ರಿಂದ ನಿಮಗೆ ಅನಿಸುತ್ತೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರಲ್ಲ. ಸೊ ನಿಮಗೆ ಅವ್ರ ಜೊತೆ ಮಾತಾಡುವಾಗ ಯಾವುದೇ ಒಂದು ಇರಿಟೇಟ್ ಅನಿಸಲ್ಲ ಅಥವಾ ನಾಚಿಕೆ ಆಗೋಲ್ಲ. ತುಂಬ ಫ್ರೀ ಸೋಲ್. ತುಂಬ ದಿನದ ಮೇಲೆ ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ರು, ತುಂಬ ವರ್ಷದ ಮೇಲೆ ಒಬ್ಬರು ನಮಗೆ ಇಷ್ಟವಾದ ಪಾರ್ಟ್ನರ್ನ ನಾವು ಹೇಗೆ ಮೀಟ್ ಮಾಡ್ತೀವೋ ಆ ರೀತಿ ಮೀಟ್ ಮಾಡ್ತೀರ ಫಸ್ಟ್ ಟೈಮಿಗೆ. ಆ ರೀತಿ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗ್ತಾಯಿದ್ರೆ ನಿಮ್ಮ ಫೀಲಿಂಗ್ಸ್ನ ನೀವು ಶೇರ್ ಮಾಡಿಕೊಂಡಾಗ ನಿಮ್ಮ ಟೇಸ್ಟು ಅವ್ರ ಟೇಸ್ಟು ಅವ್ರು ಏನು ಯೋಚನೆ ಮಾಡ್ತಾರೆ, ನೀವು ಹೇಗೆ ಯೋಚನೆ ಮಾಡ್ತೀರೋ, ಇದು ಎಲ್ಲ ಮ್ಯಾಚ್ ಆಗ್ತಾ ಇರುತ್ತೆ. ಓಕೆ, ಸೊ ತುಂಬ ಅಂದರೆ ತುಂಬಾ ಸುಂದರವಾದ ಒಂದು ಫೀಲಿಂಗ್ಸು. ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸೊ ಟ್ವಿನ್ ಜರ್ನಿಲಿರೋರಿಗೆ, ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಮಾತ್ರ ಗೊತ್ತಾಗಿರುತ್ತೆ. ಓಕೆ, ಸೊ ಓಕೆ, ಈಗ ನಾನು ಫಸ್ಟಿಂಗು ಟ್ವಿನ್ ಫ್ಲೇಮ್ದು ಎನರ್ಜಿ ಚೆಕ್ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲರಿಗೂ ರೆಸನೇಟ್ ಆಗೋಲ್ಲ. ಯಾರಿಗೆ ರೆಸನೇಟ್ ಆಗ್ತಾಯಿದೋ ಅವ್ರು ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ನೋಡೋರು ಖಂಡಿತ ನೋಡ್ಬೋದು. ಸೊ ನಾನೀಗ ಫಸ್ಟು ಮ್ಯಾಸ್ಕ್ಯುಲಿನ್ ಎನರ್ಜಿ ಚೆಕ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಡಿವೈನ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಹೇಗಿದೆ, ಎನರ್ಜಿ ಹೇಗಿದೆ ಅವ್ರದ್ದು. ಓಕೆ, ಡಿವೈನ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಹೇಗಿದೆ. ನಾನಿಲ್ಲಿ ಬರೀ ಮ್ಯಾಸ್ಕ್ಯುಲಿನ್ ಅಂತ ಹೇಳ್ತಾ ಇಲ್ಲ, ಡಿವೈನ್ ಮ್ಯಾಸ್ಕ್ಯುಲಿನ್ ಅಂತ ಹೇಳ್ತಾಯಿದ್ದೀನಿ. ಯಾಕೆ ಅಂದರೆ ಡಿವೈನಿಂದ ಚೂಸ್ ಪಟ್ಟಿರೋದ್ರಿಂದ ಅವರು ಸಹ ಅಥೆಂಟಿಕ್ ಆಗಿರ್ತಾರೆ. ಅನ್ಕಂಡೀಷನಲ್ ಲವ್ ಇರುತ್ತೆ ಅವ್ರಿಗೆ. ಅವ್ರ ಲೈಫ್ ಒಳಗೆ ಏನೇ ಸಿಚುವೇಶನ್ ಇದ್ದರೂ ಅವರಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋ ಚಾನ್ಸೇ ಇಲ್ಲ, ಮಾಡೋದೆಲ್ಲ ಯೋಚನೆನೂ ಮಾಡೋದಿಲ್ಲ ಅವರು. ಓಕೆ, ಟು ಆಫ್ ಸಾರ್ಟ್ಸ್. ಓಕೆ, ಎನರ್ಜಿ ಟು ಆಫ್ ಸಾರ್ಟ್ಸ್ ಇದೆ. ಕನ್ಫ್ಯೂಷನ್ ಇದೆ ನಿಮಗೆ. ಡಿವೈನ್ ಮ್ಯಾಸ್ಕ್ಯುಲಿನ್ ಕನ್ಫ್ಯೂಷನ್ ಇದೆ. ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ, ಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಯಾವಾಗ ಇದರಿಂದ ಹೊರಗೆ ಬರ್ತೀನಿ ಅನ್ನೋ ಒಂದು ಟೆನ್ಷನ್ ಇದೆ. ತುಂಬ ಟೆನ್ಷನ್ ಇದೆ ನಿಮಗೆ ಸ್ವಲ್ಪನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ, ಸಿಚುವೇಶನ್ ಏನಿದೆ ನಿಮ್ಮದು, ನಿಮ್ಮ ಲೈಫ್ ಸಿಚುವೇಶನ್ ಏನಿದೆ. ಡಿವೈನ್ ಮ್ಯಾಸ್ಕ್ಯುಲಿನ್ ನಿಮ್ಮ ಲೈಫ್ ಸಿಚುವೇಶನ್ ಹೇಗಿದೆ. ಓಕೆ, 8 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಸಿಚುವೇಶನ್ ಹೇಗಿದೆ ಅಂದ್ರೆ, ಇದು ಒಂದು ಸಿಚುವೇಶನ್ ನೀವು ನಿಮ್ಮ ಪಾರ್ಟ್ನರಿಂದ ದೂರ ಇರೋದು, ಇನ್ನೊಂದು ನಿಮ್ಮ ಲವ್ಡ್ ಒನ್ಸ್ ನಿಮ್ಮಿಂದ ದೂರ ಆಗ್ತಾ ಇರೋದು. ಸೊ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ನಿಮ್ಮ ಟ್ವಿನ್ನು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ, ಅಥವಾ ಅವ್ರಿಗೆ ನನ್ನ ಕಡೆ ಲಕ್ಷ್ಯ ಇಲ್ಲ, ಅವ್ರಿಗೆ ನನ್ನ ಮೇಲೆ
ಪ್ರೀತಿ ಇಲ್ಲ, ಈ ರೀತಿ ಒಂದು ಯೋಚನೆ ಭಾವನೆ ನಿಮ್ಮ ಮನಸ್ಸಲ್ಲಿದೆ. ಓಕೆ, ಸೊ ಈ ಒಂದು ಲೋ ಎನರ್ಜಿಲಿ ಇದ್ದೀರಾ ಅಂತ ಹೇಳ್ತಾ ಇದೆ. ಸೊ ಇಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನಿಮ್ಮ ಲವ್ಡ್ ಒನ್ಸ್ ನಿಮ್ಮಿಂದ ದೂರ ಆಗಿದ್ದಾರೆ. ಓಕೆ, ಅಥವಾ ನೀವು ಅವರಿಂದ ದೂರ ಇದ್ದೀರಾ, ಅಥವಾ ಅವ್ರು ನಿಮ್ಮಿಂದ ದೂರ ಇದ್ದಾರೆ. ಸೊ ಬಿಟ್ಟು ಹೋಗಿರ್ಬೋದು. ಈ ರೀತಿ ಒಂದು ಸಿಚುವೇಶನ್ ಇದೆ ನಿಮ್ಮ ಲೈಫಲ್ಲಿ. ಓಕೆ, ನಾನು ಲೈಫ್ ಸಿಚುವೇಶನಿಗೆ ಇನ್ನೊಂದು ಕಾರ್ಡ್ ತೆಗಿತಿದ್ದೀನಿ. ಸೊ ಡಿವೈನ್ ಮ್ಯಾಸ್ಕುಲೈನ್, ನಿಮ್ಮ ಲೈಫ್ ಸಿಚುವೇಶನ್ ಹೇಗಿದೆ? ಡಿವೈನ್ ಮ್ಯಾಸ್ಕುಲೈನ್, ನಿಮ್ಮ ಲೈಫ್ ಸಿಚುವೇಶನ್ ಹೇಗಿದೆ? 3 ಆಫ್ ಕಪ್ಸ್. ಓಕೆ, ತ್ರೀ ಆಫ್ ಕಪ್ಸ್. ಸೊ ನಿಮ್ಮ ಲೈಫ್ ಸಿಚುವೇಶನ್ 3 ಆಫ್ ಕಪ್ಸ್ ಅಂದ್ರೆ ಕೆಲವರು ಡಿವೈನ್, ಓಕೆ, ಕೆಲವರು ಡಿವೈನ್ ಮ್ಯಾಸ್ಕ್ಯುಲಿನ್ ಏನಿದ್ದೀರಾ, ಸೆಲೆಬ್ರೇಷನ್, ಪಾರ್ಟಿ, ಫಂಕ್ಷನ್ ಎಂಜಾಯ್ ಮಾಡ್ತಾಯಿದ್ದೀರ. ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀರ. ಸೊ ನಿಮಗೆ ಯಾವುದೇ ಟೆನ್ಷನ್ ಇಲ್ಲ. ನಿಮ್ಮ ಟ್ವಿನ್ ಬಗ್ಗೆ ಆಗಲಿ, ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಲಿ ಯಾವುದೇ ಯೋಚನೆ ಇಲ್ಲ. ಓಕೆ, ಅಥವಾ ಇದ್ರೂ ಒಂದು ಕ್ಲಾರಿಟಿ ನಿಮಗಿಲ್ಲಿ, ಕೆಲವ್ರಿಗೆ ಕ್ಲಾರಿಟಿ ಇಲ್ಲ. ಇನ್ನು ಕೆಲವ್ರಿಗೆ ಕ್ಲಾರಿಟಿ ಇದ್ದರೆ ಪಾರ್ಟಿ ಫಂಕ್ಷನ್ ಅಂತ ಆರಾಮ್ ಎಂಜಾಯ್ ಮಾಡ್ತಾಯಿದ್ದೀರ, ಮೋಜು ಮಸ್ತಿಲಿ ಇದ್ದೀರ. ಇನ್ನು ಕೆಲವರು ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿರೋದ್ರಿಂದ ನೀವು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದೀರ. ಸೊ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ. ಓಕೆ, ಸೊ ನೀವು ಅವ್ರ ಜೊತೆ ಎಂಜಾಯ್ ಮಾಡ್ತಾಯಿದ್ದೀರ. ಸೊ ಇದೇ ನಿಮ್ಮ ಪ್ರಾಬ್ಲಮ್. ಸೊ ನಿಮಗೆ ನಿಮ್ಮ ಟ್ವಿನ್ ಅಥವಾ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೋ ಕನ್ಫ್ಯೂಷನ್ ಇರೋದ್ರಿಂದ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾಯಿಲ್ಲ. ಓಕೆ, ಇಲ್ಲ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನ್ನಿದ್ರೆ ಈ ಥರ್ಡ್ ಪಾರ್ಟಿ ಒಳಗೆ, ಇದು ಥರ್ಡ್ ಪಾರ್ಟಿ ಇರಲ್ಲ, ನೀವು ಲೈಫ್ನ ಎಂಜಾಯ್ ಮಾಡ್ತಾಯಿದ್ದೀರ ಅಂತ ತಿಳ್ಕೊಳ್ಳಿ. ಓಕೆ, ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮ ಟ್ವಿನ್ ಮತ್ತು ನೀವು ಥರ್ಡ್ ಪಾರ್ಟಿ ಮಧ್ಯೆ ಕನ್ಫ್ಯೂಷನಲ್ಲಿ ಇದ್ದೀರ. ಓಕೆ, ಸೊ ನಿಮ್ಮ ಆ್ಯಕ್ಷನ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಿದೆ, ನೀವೇನು ಆ್ಯಕ್ಷನ್ ತೊಗೊತಿದ್ದೀರ. ಓಕೆ, ನಿಮ್ಮ ಪಾರ್ಟ್ನರ್ ಸಲುವಾಗಿ ನೀವು ಯಾವ ಆ್ಯಕ್ಷನ್ ತೊಗೊತೀರ. ಫೋರ್ ಆಫ್ ವ್ಯಾಂಡ್ಸ್, ಗುಡ್. ಟ್ವಿನ್ ಫ್ಲೇಮ್ ರೀಡಿಂಗ್ ಒಳಗೆ ಟ್ವಿನ್ ಫ್ಲೇಮ್ ಕಾರ್ಡ್ ಬಂದಿದೆ. ಓಕೆ, ಫೋರ್ ಆಫ್ ವ್ಯಾಂಡ್ಸ್, ಸೆಲೆಬ್ರೇಷನ್, ಎಂಗೇಜ್ಮೆಂಟ್, ಮ್ಯಾರಿಂಗ್. ಓಕೆ, ಮ್ಯಾರೇಜ್ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ನಿಮ್ಮ ಲವ್ಡ್ ಒನ್ಸ್ ಹತ್ರ ನೀವು ಬರ್ತೀರ. ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಿಮಗೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಹೊರಗೆ ಬರ್ತೀರಾ, ಅಥವಾ ನೀವು ನಿಮ್ಮ ಟ್ವಿನ್ನಿಂದ ದೂರ ಇದ್ದರೆ ಮತ್ತು ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ನಿಮ್ಮ ಟ್ವಿನ್ನನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀರಾ, ಅವ್ರ ಹತ್ರ ಹೋಗ್ಬೋದು. ಇಲ್ಲ ಥರ್ಡ್ ಪಾರ್ಟಿನ ಸೆಲೆಕ್ಟ್ ಮಾಡಿದ್ರು ನೀವು, ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಟ್ವಿನ್ ಫ್ಲೇಮ್ ಕಾರ್ಡೇ ಬಂದಿರೋದ್ರಿಂದ ನೀವು ಟ್ವಿನ್ನನ್ನು ಸೆಲೆಕ್ಟ್ ಮಾಡಿದ್ದೀರ. ಓಕೆ, ನೀವು ಅವ್ರ ಹತ್ರ ಹೋಗಬೇಕು, ಮಾತಾಡಬೇಕು, ಎಂಗೇಜ್ಮೆಂಟ್ ಮಾಡಬೇಕು, ಮದುವೆ ಮಾಡಬೇಕು, ಅವ್ರ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿ ಇರಬೇಕು ನನಗೆ, ಈ ರೀತಿ ಒಂದು ಯೋಚನೆ ಇದೆ ನಿಮ್ಮ ಮೈಂಡಲ್ಲಿ. ಓಕೆ, ಸೊ ಮತ್ತು ಆ್ಯಕ್ಷನ್ ತೊಗೋಬೇಕು ಅಂತಿದ್ದೀರ. ನೀವು ನಿಮ್ಮ ಟ್ವಿನ್ ಹತ್ರ ಬಂದಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರ, ಆ್ಯಕ್ಷನ್ ತೊಗೊತಿದ್ದೀರ. ಸೊ ಯೋಚನೆ ಮಾಡಬೇಡಿ, ಕ್ಲಾರಿಟಿ ಸಿಗ್ತಾಯಿದೆ ನಿಮಗೆ. ಎಷ್ಟೊಂದು ಕಾರ್ಡ್ ಬೇಡ, ಇನ್ನು ಒಂದು ಕಾರ್ಡ್. ಸೊ ನಿಮಗೆ ಎಸ್ 10 ಆಫ್ ಕಪ್ ಖಂಡಿತ. ಓಕೆ, ನಿಮಗೆ ಥರ್ಡ್ ಪಾರ್ಟಿ ಬೇಕು ಅಥವಾ ನಿಮ್ಮ ಟ್ವಿನ್ ಬೇಕು ಅನ್ನೋ ಒಂದು ಯೋಚನೆ ನಿಮಗೆ ಗೊತ್ತಾಗಿದೆ. ಓಕೆ, ನಿಮಗೆ ಕ್ಲಾರಿಟಿ ಸಿಗ್ತಾಯಿದೆ. ನೀವು ನಿಮ್ಮ ಟ್ವಿನ್ನಿಂದ ದೂರ ಇದ್ದರೆ ಅಥವಾ ಈ ಒಂದು ಥರ್ಡ್ ಪಾರ್ಟಿ ನಿಮ್ಮಿಂದ ಹರ್ಟ್ ಮಾಡಿದರೆ, ಅವರು ನಿಮಗೆ, ನೀವು ಅವರಿಂದ ದೂರ ಹೋಗ್ತಾಯಿದ್ದೀರಾ, ನೀವು ನಿಮ್ಮ ಟ್ವಿನ್ನನ್ನು ಚಾಯ್ಸ್ ಮಾಡಿದ್ದೀರಾ, ಅವ್ರ ಹತ್ರ ಬರ್ತಾಯಿದ್ದೀರಾ. ಸೊ ಇಲ್ಲೂ ಅದೇ ಹೇಳ್ತಿದೆ, 10 ಆಫ್ ಪೆಂಟಿಕಲ್ಸ್, ಒಂದು ಹ್ಯಾಪಿ ಫ್ಯಾಮಿಲಿ, ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್, ಈ ರೀತಿ ನಿಮಗೆ ಬೇಕು.
ಸೊ ಇದು ಎಲ್ಲ ನಿಮಗೆ ಆಗೋ ಚಾನ್ಸ್ ಇದೆ. ಸೊ ಡಿವೈನ್ ಮ್ಯಾಸ್ಕ್ಯುಲಿನ್ ತುಂಬ ಚೆನ್ನಾಗಿದೆ ನಿಮ್ಮದು. ಓಕೆ, ಸೊ ನಾನು ಗೈಡೆನ್ಸ್ ಇದರಲ್ಲೇ ತೆಗಿತಾ ಇದ್ದೀನಿ. ಗೈಡೆನ್ಸ್ ಏಂಜಲ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್, ಓಕೆ, ನಿಮಗೆ ಏನು ಗೈಡೆನ್ಸ್ ಇದೆ? ಬ್ಯೂಟಿಫುಲ್, ದಿ ವರ್ಡ್. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಏನು, ನಿಮ್ಮ ಮತ್ತು ನಿಮ್ಮ ಟ್ವಿನ್ಗಳ ಮಧ್ಯೆ ಈ ಒಂದು ಥರ್ಡ್ ಪಾರ್ಟಿ ಇತ್ತು, ಅದು ದೂರ ಆಗ್ತಾಯಿದೆ ನಿಮ್ಮ ಲೈಫಿಂದ. ನಿಮ್ಮ ಟ್ವಿನ್ ಜೊತೆ ನಿಮ್ಮ ಭವಿಷ್ಯ, ಫ್ಯೂಚರ್ ನಿಮ್ಮದು ತುಂಬ ಚೆನ್ನಾಗಿದೆ. ದಿ ವರ್ಡ್ ಕಾರ್ಡ್ ಬರ್ತಾಯಿದೆ. ಒಂದು ಕಾರ್ಮಿಕ್ ಸೈಕಲ್ ನಿಮ್ಮದು ಎಂಡ್ ಆಗ್ತಾಯಿದೆ. ಓಕೆ, ಸೊ ನೀವೇ ನಿಮ್ಮ ಥರ್ಡ್ ಪಾರ್ಟಿನ ಬಿಟ್ಟು ಬಂದಿರ್ಬೋದು. ಓಕೆ, ನಿಮ್ಮಿಂದ ನಿಮ್ಮ ಥರ್ಡ್ ಪಾರ್ಟಿ ದೂರ ಆಗಿದೆ. ನೀವು ನಿಮ್ಮ ಟ್ವಿನ್ ಹತ್ರ ಬರ್ತಾಯಿದ್ದೀರಾ. 10 ಆಫ್ ಪೆಂಟಿಕಲ್ಸ್ ತುಂಬ ಒಂದು ನಿಮ್ಮ ಲೈಫಲ್ಲಿ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಇದೆ. ನೆಕ್ಸ್ಟ್ ದಿ ವರ್ಡ್. ಈ ಒಂದು ಕಾರ್ಮಿಕ್ ಸೈಕಲ್ ನಿಮ್ಮಿಂದ ಮುಗಿದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಈ ನ್ಯೂ ಬಿಗಿನಿಂಗ್ ಒಳಗೆ ನಿಮಗೆ ಏಂಜಲ್ ಸಪೋರ್ಟ್ ಮಾಡ್ತಾಯಿದ್ದಾರೆ, ಡಿವೈನ್ ಸಪೋರ್ಟ್ ಇರುತ್ತೆ, ಏಂಜಲ್ ಸಪೋರ್ಟ್ ಇರುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ಕಾಣಿಸ್ತಾ ಇದೆ. ಓಕೆ, ಪಶು ಪಕ್ಷಿ ಪ್ರಾಣಿ ಅಂದರೆ ಪ್ರಕೃತಿ, ಅಂದರೆ ಡಿವೈನ್ ಪ್ರಕೃತಿ ನಿಮಗೆ ಸಹಾಯ ಮಾಡ್ತಾಯಿದೆ. ಈ ಒಂದು ಪೇಯ್ನ್ಫುಲ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾಯಿದೆ. ಓಕೆ, ಗುಡ್ ಲಕ್. ಸೊ ಡಿವೈನ್ ಮ್ಯಾಸ್ಕ್ಯುಲಿನ್ ತುಂಬ ಚೆನ್ನಾಗಿದೆ ನಿಮ್ಮದು ಎನರ್ಜಿ. ಡಿವೈನ್ ಫೆಮಿನನ್. ಸೊ ಡಿವೈನ್ ಮ್ಯಾಸ್ಕ್ಯುಲಿನ್ ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ತೊಗೊತಾ ಇದ್ದೀರಾ, ನೀವು ಡಿಸೈಡ್ ಮಾಡಿದ್ದೀರಾ, ನಿಮ್ಮ ಟ್ವಿನ್ ಹತ್ರ ನೀವು ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬಂದಿದ್ದೀರಾ. ಸೊ ಕಾಂಗ್ರೇಟ್ಸ್ ನಿಮಗೆ. ನೆಕ್ಸ್ಟ್ ಡಿವೈನ್ ಫೆಮಿನನ್. ಹೇಗಿದ್ದೀರಾ ನೀವು? ನಿಮ್ಮ ಇನ್ನರ್ ವರ್ಕ್ ಹೇಗೆ ನಡೀತಾ ಇದೆ? ನಿಮ್ಮ ಮ್ಯಾಸ್ಕ್ಯುಲಿನ್, ನಿಮ್ಮ ಡಿವೈನ್ ಮ್ಯಾಸ್ಕ್ಯುಲಿನ್, ನಿಮ್ಮ ಕೌಂಟರ್ ಪಾರ್ಟ್ ನಿಮ್ಮ ಹತ್ರ ಬರ್ತಾ ಇದ್ದಾರಾ? ಆ್ಯಕ್ಷನ್ ತೊಗೊತಾ ಇದ್ದಾರೆ. ಸೊ ಆ್ಯಕ್ಷನ್ ತೊಗೊತಾ ಇದ್ದಾರೆ ಅಂತ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ. ತುಂಬ ಚೆನ್ನಾಗಿದೆ ಎನರ್ಜಿ. ಸೊ ನೀವು ಹೇಗಿದ್ದೀರಾ? ನಿಮ್ಮ ಎನರ್ಜಿ ಹೇಗಿದೆ? ಓಕೆ, ದಿ ಹೆರೋಫೆಂಟ್. ಸೊ ಡಿವೈನ್ ಫೆಮಿನೈನ್, ನಿಮಗೆ ನಿಮ್ಮ ಇನ್ನರ್ ವರ್ಕ್ ಚೆನ್ನಾಗಿ ನಡೀತಾ ಇದೆ, ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಚೆನ್ನಾಗಿಲ್ಲ, ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ನೀವು ಒಬ್ಬರು ಗುರುಗಳು ಅಥವಾ ದೊಡ್ಡವರು, ಹಿರಿಯರು, ಈ ರೀತಿ ಯಾರ ಹತ್ರನೂ ನೀವು ಗೈಡೆನ್ಸ್ ತೊಗೊತಾ ಇದ್ದೀರಾ. ಜೊತೆಗೆ ಅವ್ರ ಮಾತನ್ನ ನೀವು ಕೇಳ್ತಾ ಇದ್ದೀರಾ, ಅಥವಾ ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳ್ತಾ ಇದ್ದೀರಾ. ಬಟ್ ಇಲ್ಲಿ ದೊಡ್ಡವರು ಯಾರೋ ಒಬ್ಬರಿಂದ ನೀವು ಗೈಡೆನ್ಸ್ ತೊಗೊತಾ ಇದ್ದೀರಾ, ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಿವೈನ್ ಫೆಮಿನನ್. ಇಲ್ಲ, ನೀವು ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ನಿಮ್ಮ ಹತ್ರ ಜನರ ಸಜೆಷನ್ ತೊಗೊತಾ ಇರ್ಬೋದು, ನೀವು ಅವರಿಗೆ ಗೈಡ್ ಮಾಡ್ತಾ ಇರ್ಬೋದು, ನೀವೊಂದು ಈ ರೀತಿ ಗುರುವಿನ ಸ್ಥಾನದಲ್ಲಿ ನೀವಿರ್ಬೋದು, ಈ ರೀತಿಯೂ ಸಾಧ್ಯ ಇದೆ. ಓಕೆ, ಸೊ ಒಟ್ಟು ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಡಿವೈನ್ ಫೆಮಿನೈನ್, ನಿಮ್ಮ ಲೈಫ್ ಸಿಚುವೇಶನ್ ಏನಿದೆ, ನಿಮ್ಮ ಲೈಫಲ್ಲಿ ಹೇಗಿದ್ದೀರಾ? 2 ಕಾರ್ಡ್ ತೆಗಿತಾ ಇದ್ದೀನಿ ನಿಮ್ಮ ಲೈಫ್ ಸಿಚುವೇಶನ್ಗೆ. ಡಿವೈನ್ ಫೆಮಿನೈನ್ ಲೈಫ್ ಸಿಚುವೇಶನ್ ಹೇಗಿದೆ? 10 ಆಫ್ ಕಪ್ಸ್. ಓಕೆ, ಸೊ ಓಕೆ, 3 ಕಾರ್ಡ್ ಬಂದಿದೆ ನಿಮಗೆ ನಿಮ್ಮ ಲೈಫ್ ಸಿಚುವೇಶನ್ಗೆ. ಓಕೆ, ಸೊ ನಾನಿದು ಡಿವೈನ್ ಮ್ಯಾಸ್ಕ್ಯುಲಿನ್ ಕಾರ್ಡ್ ಸೈಡ್ ಮಾಡ್ತಿದ್ದೀನಿ.
ಡಿವೈನ್ ಫೆಮಿನನ್, ನೀವು ಯಾರೋ ಒಬ್ಬರು ದೊಡ್ಡ ಗುರುಗಳಿಂದ ಅಥವಾ ಗೈಡೆನ್ಸ್ ತೊಗೊತಾ ಇದ್ದೀರಾ, ಅಥವಾ ನಿಮ್ಮ ಇನ್ನರ್ ವರ್ಕ್ ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಮನಸ್ಸಿಗೆ ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗ್ತಾಯಿದೆ. ಇಲ್ಲ ನೀವು ಈ ರೀತಿ ಪೊಸಿಷನ್ನಲ್ಲಿದ್ದರೆ ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡ್ತಾಯಿದ್ದೀರಾ, ನಿಮ್ಮಿಂದ ಕೆಲವರಿಗೆ ಗೈಡೆನ್ಸ್ ಕೊಡ್ತಾಯಿದ್ದೀರಾ, ಅವರಿಗೆ ಗೈಡೆನ್ಸ್ ಸಿಗ್ತಾಯಿದೆ. ಓಕೆ, ಒಂದು ಗುರುವಿನ ಸ್ಥಾನದಲ್ಲಿ ನೀವಿದ್ದೀರಾ. ನೆಕ್ಸ್ಟ್ 10 ಆಫ್ ಕಪ್ಸ್, ನಿಮ್ಮ ಫ್ಯಾಮಿಲಿ ಜೊತೆ ನೀವು ತುಂಬ ಕೂಲಾಗಿ, ಶಾಂತಿಯಿಂದ, ಸಮಾಧಾನವಾಗಿ, ಡಿವೈನ್ಗೆ ಜೊತೆ ಕನೆಕ್ಟ್ ಆಗಿ ತುಂಬ ಚೆನ್ನಾಗಿದ್ದೀರಾ. ಒಂದು ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾಯಿದೆ. ಸೊ ಈ ರೀತಿ ಇದ್ದೀರಾ. ನೆಕ್ಸ್ಟು 3 ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಓಕೆ, 3 ಆಫ್ ಸೋರ್ಡ್ಸ್ ಅಂದರೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಒಂದು ಪೇನ್ಫುಲ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ. ನಿಮ್ಮ ಒಂದು ಕಾರ್ಮಿಕ್ ಸಿಚುವೇಶನ್ ಇರ್ಬೋದು, ಏನೇ, ಅಥವಾ ಒಂದು ಸೋಲ್ಮೇಟ್ ಇರಲಿ, ಯಾರೇ ಇರಲಿ, ನಿಮ್ಮ ಲೈಫಲ್ಲಿ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗದೆ ಇರೋರು ನಿಮಗೆ ತುಂಬ ಹರ್ಟ್ ಆಗಿದೆ. ಇದು ನಿಮ್ಮ ಕರಿಯರ್ ಪ್ಲೇಸ್ ಒಳಗಿರ್ಬೋದು, ಫ್ಯಾಮಿಲಿ ಒಳಗಿರ್ಬೋದು, ಎಲ್ಲೇ ಆದರೂ ಸರಿ. ಓಕೆ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಹರ್ಟ್ ಆಗಿದೆ. ಜೊತೆಗೆ ಇಲ್ಲಿ 3 ಇರೋದ್ರಿಂದ ನೀವು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದರೆ ಅಲ್ಲಿಂದ ನೀವು ಹೊರಗೆ ಬಂದಿದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ಯಾಕೆಂದರೆ ಅದು ನಿಮಗೆ ಎನರ್ಜಿಗೆ ಮ್ಯಾಚ್ ಆಗ್ತಿಲ್ಲ. ಸೊ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬಂದಿದ್ದೀರಾ. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಇದ್ದರೆ ಅದು ನಿಮಗೆ ತುಂಬ ಪೇನ್ಫುಲ್ ಸಿಚುವೇಷನ್ ಇದು. ಓಕೆ, ಅಥವಾ ಸಿಚುವೇಷನ್ ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇದ್ದರೆ ಥರ್ಡ್ ಪಾರ್ಟಿಲಿರ್ಬೋದು. ನೆಕ್ಸ್ಟು ದಿ ಸ್ಟಾರ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫ್ ಸಿಚುವೇಷನ್ನಿಗೆ 3 ಕಾರ್ಡ್ ಬಂದಿರೋದ್ರಿಂದ ದಿ ಸ್ಟಾರ್ ಸೆಟ್ಸ್ ಅಂದರೆ ನಿಧಾನವಾಗಿ ನೀವು ಈ ಪೇನಿಂದ ಹೊರಗೆ ಬರ್ತಾ ಇದ್ದೀರ. ತುಂಬ ಖುಷಿಯಾಗಿದ್ದ ನಿಮ್ಮ ಫ್ಯಾಮಿಲಿಯಲ್ಲಿ, ಅಂದರೆ ನಿಮ್ಮ ಲೈಫಲ್ಲಿ ಈ ಒಂದು ಥರ್ಡ್ ಪಾರ್ಟಿಯಿಂದ ನಿಮಗೆ ತುಂಬ ಪೇನ್ ಆಗಿದೆ. ನೀವು ಯಾವುದನ್ನು ಬಾಯಿ ಬಿಟ್ಟು ಮನಸ್ಸು ಬಿಚ್ಚಿ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಓಕೆ, ನೆಕ್ಸ್ಟು ಇಲ್ಲ ಫ್ಯಾಮಿಲಿ ಸಿಚುವೇಶನ್, ನಿಮ್ಮದು ಯಾವುದೇ ಸಿಚುವೇಶನ್ ಇದ್ದರೂ ಈ ಒಂದು ಪೇನ್ಫುಲ್ ಸಿಚುವೇಶನ್ ಎಂಡ್ ಆಗ್ತಾಯಿದೆ. ದಿ ಸ್ಟಾರ್ ನಿಧಾನವಾಗಿ ಎಂಡ್ ಆಗ್ತಾಯಿದೆ. ಸೊ ಮತ್ತೆ ನಿಮ್ಮ ಲೈಫಲ್ಲಿ ಈ ಒಂದು ಖುಷಿ ಖಂಡಿತ ಸಿಗ್ತಾಯಿದೆ. ಸೊ ನೀವು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಕಾರ್ಮಿಕ್ ಜೊತೆ ಡೀಲ್ ಮಾಡ್ತಿದ್ರು, ಸೋಲ್ಮೇಟ್ ಜೊತೆ ಏನೋ ಒಂದು ಟೆನ್ಷನ್ ಇತ್ತು ನಿಮ್ಮ ಲೈಫಲ್ಲಿ. ಓಕೆ, ಸೊ ಈ ಒಂದು ಟೆನ್ಷನ್ನಿಂದ ನೀವು ಹೊರಗೆ ಬಂದಿದ್ದೀರ. ಓಕೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರ, ನಿಮ್ಮ ಕೌಂಟರ್ ಪಾರ್ಟ್ ಬಗ್ಗೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರ, ನಿಮ್ಮ ಕೌಂಟರ್ ಪಾರ್ಟ್ ಬಗ್ಗೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರ, ಡಿವೈನ್ ಮೆಸ್ಕ್ಯುಲನ್ ಬಗ್ಗೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರ, ಡಿವೈನ್ ಮೆಸ್ಕ್ಯುಲನ್ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರ. ಏಸ್ ಆಫ್ ವಾಂಡ್ಸ್, ಸೂಪರ್. ಏಸ್ ಆಫ್ ವಾಂಡ್ಸ್, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತಾಯಿದ್ರು. ಸೊ ನಿಮ್ಮ ಲೈಫ್ ಸಿಚುವೇಶನ್ ತುಂಬ ಟಫ್ ಸಿಚುವೇಶನಿಂದ ಹೊರಗೆ ಬಂದಿದ್ದೀರಾ, ನಿಧಾನವಾಗಿ ಬಂದಿದ್ದೀರಾ. ದಿ ಸ್ಟಾರ್ ಕಾರ್ಡ್ ಇಲ್ಲೂ ಅಷ್ಟೇ, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತಾಯಿದ್ದೀರಾ. ಇದು ಅಷ್ಟೇ, ಏಸ್ ಆಫ್ ವಾಂಡ್ಸ್, ಇಲ್ಲೂ ಅಷ್ಟೇ ಹೀಲ್ ಆಗಿದ್ದೀರ. ಈ ಒಂದು ಪೇನ್ಫುಲ್ ಸಿಚುವೇಶನ್ ಇರೋದ್ರಿಂದ ನಿಮಗೆ ಇದರಿಂದ ನೀವು ಹೀಲಾಗಿ ಒಂದು ನ್ಯೂ ಬಿಗಿನಿಂಗ್, ನಿಮ್ಮ ಪಾರ್ಟ್ನರ್ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಲೈಫಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀರ. ದಿ ವ್ಯಾಂಡ್ಸ್ ಎನರ್ಜಿ ಫಾಸ್ಟಾಗಿ, ತುಂಬ ವೇಟ್ ಮಾಡೋದು ಆಗಲ್ಲ ಅನ್ನೋ ರೀತಿ. ಇಲ್ಲಿ ಕೈದು ಡಿವೈನ್, ಇದು ಯಾವಾಗಾಗುತ್ತೆ, ಡಿವೈನ್ ಟೈಮ್ನಲ್ಲಿ ಆಗುತ್ತೆ. ಸೊ ಟ್ವಿನ್ ಜರ್ನಿ ಅಂದರೆ ಡಿವೈನ್ಲಿ ಗೈಡೆಡ್ ಜರ್ನಿ. ಓಕೆ, ನಾವು ಯಾವುದೇ ರೀತಿ ಒಂದು ಸ್ಟೆಪ್ ಸಹ ನಮ್ಮ ಇಚ್ಛೆಯಂತೆ ನಾವು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಏನೇ ನಡೆಯೋದಿದ್ರೆ ಎಲ್ಲ ಡಿವೈನಿಂದನೇ ನಡೆಯೋದು. ಓಕೆ, ಸೊ ಡಿವೈನ್ ಹೇಗೆ ಹೇಳ್ತಾರೆ ಆ ರೀತಿ ನಾವು ನಡೀತಾ ಇರ್ತೀವಿ. ಅದು ಹೇಗೆ ನಡೀತೀವಿ ಅಂದರೆ ನಮ್ಮ ಮನಸ್ಸಿಗೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಮನಸ್ಸಿಗೆ ಡಿವೈನ್ ಮೆಸೇಜ್ ಕಳಿಸ್ತಾ ಇರ್ತಾರೆ, ಡೌನ್ಲೋಡ್ ಆಗ್ತಾ ಇರುತ್ತೆ. ನೀನು ಈ ಆ್ಯಕ್ಷನ್ ತಗೋ, ನೀನು ಆ್ಯಕ್ಷನ್ ತಗೋ, ಈ ರೀತಿ ಮಾಡಬೇಕು ಅನ್ನೋದು ಕ್ಲಾರಿಟಿ ನಿಮಗೆ ಸಿಗ್ತಾ ಹೋದಾಗೆ ನೀವು ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನು, ಪೇನ್ಫುಲ್ ಸಿಚುವೇಶನ್ ಎಲ್ಲ ಒಂದು ಸಮಸ್ಯೆಯಿಂದ ಹೀಲಾಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರ. ಓಕೆ, ಸೊ ಎನರ್ಜಿ ತುಂಬ ಚೆನ್ನಾಗಿದೆ. ಟ್ವಿನ್ ಫ್ಲೇಮ್ ಎನರ್ಜಿ ತುಂಬಾ ಚೆನ್ನಾಗಿದೆ.
ದಿ ಚಾರಿಯಟ್ ಫಾಸ್ಟಾಗಿ ಸೂಪರ್ ಚಾರಿಯಟ್. ನೀವು ಇಲ್ಲಿ ಹೇಗೆ ಇವ್ನು ರಥ ಓಡಿಸ್ತಾ ಇದ್ದಾನೆ ಆ ರೀತಿ ನೀವು ನಿಮ್ಮ ಲೈಫ್ನ ನಿಮ್ಮ ಟ್ವಿನ್ ಜೊತೆ ಮುಂದುವರಿಸ್ಬೇಕು, ಜರ್ನಿ ಮುಂದುವರಿಸ್ಬೇಕು. ಇಲ್ಲಿ ಯಾರಾದರೂ ನೀವು ಟ್ವಿನ್ ಜರ್ನಿನ ಸಾಧ್ಯ ಇಲ್ಲ, ಇದು ಬೇಡ, ನಾನು ಬ್ಯಾಕ್ ಸ್ಟೆಪ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಅದು ಸಾಧ್ಯ ಇಲ್ಲ. ಫೆಮಿನನ್ ಎನರ್ಜಿ ನೀವು ಯಾರಾದರೂ ಬ್ಯಾಕ್ ಸ್ಟೆಪ್ ಮಾಡಬೇಕು, ಯಾಕೆಂದರೆ ಈ ಪೇನ್ಫುಲ್ ಸಿಚುವೇಷನಿಂದ ಅಂತ ಡಿಸೈಡ್ ಮಾಡಿದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಡಿವೈನ್ ನಿಮ್ಮನ್ನು ಓಡಿಸ್ತಾ ಇದ್ದಾನೆ, ನೀವು ಬೇಡ ಅಂದರೂ ನಿಮ್ಮನ್ನು ಓಡಿಸ್ತಾನೆ ಅವನು. ಓಕೆ, ಸೊ ನಿಮ್ಮ ಎಲ್ಲ ಪ್ರಾಬ್ಲಮಿಂದ ಹೀಲ್ ಆಗ್ತಾಯಿದ್ರಿ. ನಿಮ್ಮ ಪಾರ್ಟ್ನರ್ ಜೊತೆ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅನ್ನೋ ಯೋಚನೆ ಇದೆ ನಿಮಗೆ. ದಿ ಚಾರಿಯಟ್ ಡಿವೈನ್ ಅದಕ್ಕೆ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ರಥ ಅಂದರೆ ನಿಮ್ಮ ಜೀವನದ ರಥನ ಡಿವೈನ್ ಓಡಿಸ್ತಾ ಇದ್ದಾರೆ. ಸೊ ನೀವು ಆ್ಯಕ್ಷನ್ ತೊಗೋಬೇಕು ಅಷ್ಟೇ. ನೀವು ಬೇಡ ಅಂದರೂ ಡಿವೈನ್ ಬಿಡೋದಿಲ್ಲ ನಿಮ್ಮನ್ನು. ನೀವು ಬೇಕು ಅಂದರೂ ಬಿಡಲ್ಲ, ನೀವು ಬೇಡ ಅಂದರೂ ಬಿಡಲ್ಲ. ನಿಮ್ಮ ಕೌಂಟರ್ ಪಾರ್ಟ್ ನಿಮಗೆ ಬೇಕಂದಾಗ ಬರೋದಿಲ್ಲ, ಬೇಡ ಅಂದರೆ ಹೋಗೋದಿಲ್ಲ. ಓಕೆ, ಈ ರೀತಿ ಸಿಚುವೇಶನ್. ಯಾಕೆಂದರೆ ಇದು ಡಿವೈನ್ ಕೈಯಲ್ಲಿ ಇರೋದ್ರಿಂದ ಸೊ ನಿಮಗೇನು ಮಾಡೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಕನೆಕ್ಷನ್ ಎನರ್ಜಿ ಒಂದು ಕಾರ್ಡ್. ಓಕೆ, ಕನೆಕ್ಷನ್ ಎನರ್ಜಿ ನಿಮ್ಮಿಬ್ಬರದ್ದು ಒಂದು ಕಾರ್ಡ್ ತೊಗೊತಾ ಇದ್ದೀನಿ. ಡಿವೈನ್ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಡಿವೈನ್ ಫೆಮಿನೈನ್ ಕನೆಕ್ಷನ್ ಎನರ್ಜಿ. ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಬಾಟಮ್ ಆಫ್ ದಿ ಡೆಕ್ ರಿವರ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ರಿವರ್ಸ್. ಓಕೆ, ಆ್ಯಕ್ಷನ್ ತೊಗೊತಾ ಇದ್ದೀರಾ. ಇಲ್ಲಿ ಕೆಲವರು ಆ್ಯಕ್ಷನ್ ತೊಗೊಳ್ಳೋ ಬಗ್ಗೆ ಇನ್ನು ಯೋಚನೆ ಮಾಡ್ತಾ ಇದ್ದೀರ, ಇನ್ನು ಕೆಲವರು ಆ್ಯಕ್ಷನ್ ತೊಗೊತಾ ಇದ್ದೀರ. ಪೇಜ್ ಆಫ್ ಪೆಂಟಿಕಲ್ಸ್ ಒಂದು ನಿಮ್ಮೊಳಗೆ ಕ್ರಿಯೇಟಿವಿಟಿ ಏನಿದೆಯೋ, ಅಂದರೆ ಕೆಲವರು ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಟ್ವಿನ್ ಜೊತೆ ಸೇರಿ ಯಾವುದಾದ್ರೂ ಒಂದು ನಿಮ್ಮ ಸೋಲ್ ಪರ್ಪಸ್ನ ಮುಂದುವರಿಸ್ಬೇಕು. ಒಂದು ಕ್ರಿಯೇಟಿವಿಟಿ, ಒಂದು ಪ್ಲ್ಯಾನ್, ಏನೋ ಒಂದು ಪ್ಲ್ಯಾನ್ ಇದೆ. ಓಕೆ, ಇದು ಮ್ಯಾಸ್ಕ್ಯುಲಿನ್ ಎನರ್ಜಿ ಆಗಿರೋದ್ರಿಂದ ಸೊ ಮ್ಯಾಸ್ಕ್ಯುಲಿನ್ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಅದನ್ನು ಫೆಮಿನನ್ ಜೊತೆ ಸೇರಿ ಸೋಲ್ ಪರ್ಪಸ್ ಒಳಗೆ ಮುಂದುವರಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ಇದು ನಿಮ್ಮ ಕನೆಕ್ಷನ್ ಎನರ್ಜಿ ಆಗಿರೋದ್ರಿಂದ ಖಂಡಿತ ಒಳ್ಳೆಯದಿದೆ. ಓಕೆ, ಸೊ ಆ್ಯಕ್ಷನ್ ತೊಗೊಳ್ಳಿ. ಡಿವೈನ್ ಸಪೋರ್ಟ್ ಇದೆ ನಿಮಗೆ, ಖಂಡಿತ ನಡೆಯುತ್ತೆ. ಓಕೆ, ನಾವು ಒಂದು ಕಾರ್ಡ್ ನೋಡ್ತಾ ಇದ್ದೀವಿ. ಡಿವೈನ್ ಸಪೋರ್ಟ್ ಇದೆ. ಓಕೆ, ತೊಂದರೆಗಳಿಂದ ಹೊರಗೆ ಬರ್ತಾ ಇದ್ದೀರ. ನೀವೇನು ಡಿಸೈಡ್ ಮಾಡಿ ಮ್ಯಾಸ್ಕ್ಯುಲಿನ್ ಇರಲಿ ಫೆಮಿನಿನ್ ಇರಲಿ ಈ ಒಂದು ತೊಂದರೆಗಳಿಂದ ನೀವು ಓಕೆ ನಿಮಗೆ ಕಾರ್ಡೆಲ್ಲ ಕಾಣಿಸ್ತಾ ಇದೆ ಅನ್ಕೊತೀನಿ ಫ್ರೆಂಡ್ಸ್. ಓಕೆ, ನೀವು ಏನು ಈ ಒಂದು ತೊಂದರೆಗಳಿಂದ ಹೊರಗೆ ಬಂದು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಓಕೆ, ಇಲ್ಲೂ ಸಹ ತುಂಬ ಪೇನ್ ಆಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಕರಿಯರ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಅಥವಾ ಬೇರೆ ನಿಮ್ಮ ಲೈಫ್ ಒಳಗೆ ಬೇರೆ ಪಾರ್ಟ್ನರ್ ಅಥವಾ ಯಾರೇ ಇರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನೀವು ಅವರಿಂದ ದೂರ ಆಗಿರ್ಬೋದು. ಸೊ ಲೈಫಲ್ಲಿರೋವಂಥ ಎಲ್ಲ ತೊಂದರೆಗಳಿಂದ ನೀವು ಹೊರಗೆ ಬಂದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಫೆಮಿನನ್ ಎನರ್ಜಿ ಮ್ಯಾಸ್ಕ್ಯುಲಿನ್ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಚಾರಿಯಟ್ ಡಿವೈನ್ ಅವ್ರನ್ನ ಓಡಿಸ್ತಾ ಇದ್ದಾನೆ, ಅಂದರೆ ಅವ್ರ ಕನಸನ್ನು ಅವ್ರ ಆಸೆನ ಡಿವೈನ್ ಆ್ಯಕ್ಷನ್ ತೊಗೊತಾ ಇದ್ದಾನೆ. ಇಲ್ಲೂ ಅಷ್ಟೇ ಮ್ಯಾಸ್ಕ್ಯುಲಿನ್ಗೆ ಕನ್ಫ್ಯೂಷನ್ ಇತ್ತು, ಅದನ್ನು ಡಿವೈನ್ ಸಾಲ್ವ್ ಮಾಡಿದ್ದಾರೆ. ಸೊ ಅವರು ಅಷ್ಟಿತ್ತು. ಫೆಮಿನನ್ ಜೊತೆ ಒಂದು ನ್ಯೂ ಬಿಗಿನಿಂಗ್ ದಿ ವರ್ಡ್ ಬಂದಿದೆ. ಸೊ ಫೆಮಿನನ್ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕಂತ ಮ್ಯಾಸ್ಕ್ಯುಲಿನ್ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ, ಫೆಮಿನನ್ ಸಹ ವೆಯ್ಟ್ ಮಾಡ್ತಿದ್ದಾರೆ. ಸೊ ಎರಡೂ ಕಡೆ ನ್ಯೂ ಬಿಗಿನಿಂಗ್ಸ್ ಕಾರ್ಡ್ಸ್ ಇದೆ. ಸೊ ಡಿವೈನ್ ಫೆಮಿನನ್ ಆ್ಯಂಡ್ ಡಿವೈನ್ ಮ್ಯಾಸ್ಕ್ಯುಲಿನ್, ಹ್ಯಾಪಿ ಜರ್ನಿ. ಓಕೆ,
ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇಬ್ಬರದ್ದು ಎನರ್ಜಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಇನ್ನರ್ ವರ್ಕ್ ಮಾಡಿ, ಡಿವೈನಿಗೆ ಸರೆಂಡ್ರ್ ಆಗಿ, ಅನ್ಕಂಡೀಷನಲ್ ಲವ್ ಮಾಡಿ, ಯಾರ ಬಗ್ಗೆನೂ ಗಿಲ್ಟಿ ಫೀಲ್ ಬೇಡ. ಓಕೆ, ನಿಮ್ಮಿಂದ ತಪ್ಪಾಗಿದೆ ಅನ್ನೋ ಗಿಲ್ಟಿ ನಿಮಗೆ ಬೇಡ. ಫೆಮಿನನ್ ಇರಲಿ, ಮ್ಯಾಸ್ಕ್ಯುಲಿನ್ ಇರಲಿ. ಯಾಕೆಂದರೆ ಇದು ಎಲ್ಲ ಜರ್ನಿ ಡಿವೈನ್ ಕಡೆಯಿಂದ. ಡಿವೈನ್ ಹೇಗೆ ಗೈಡ್ ಮಾಡ್ತಿರ್ತಾನೋ, ಏಂಜಲ್ಸ್ ಹೇಗೆ ಗೈಡ್ ಮಾಡ್ತಿರ್ತಾರೋ ನಾವು ಆ ರೀತಿ ನಡ್ಕೊಳ್ಳೋದ್ರಿಂದ ಸೊ ಯಾವುದೇ ಗಿಲ್ಟಿ ಬೇಡ. ಆ್ಯಕ್ಷನ್ ತೊಗೊಳ್ಳಿ, ಸರೆಂಡ್ರ್ ಆಗಿ, ಮೆಡಿಟೇಷನ್ ಮಾಡಿ. ಸೊ ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಮನಸ್ಸು ಏನು ಹೇಳುತ್ತೋ ಆ ರೀತಿ ಮಾಡಿ. ಓಕೆ ಫ್ರೆಂಡ್ಸ್, ಸೊ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಬಾಯ್.